ನನಗೆ ಮಂತ್ರಿ ಸ್ಥಾನ ಕೊಡಲೇಬೇಕು. ಕೋಮಲ್ನಲ್ಲಿ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೂತನ ಅಧ್ಯಕ್ಷರಾದ ನಂಜೇಗೌಡರಿಗೆ ಧನ್ಯವಾದ ತಿಳಿಸಿದ ಬಳಿಕ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು, ಇವತ್ತು ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಯಾಕೆ ಬಂದಿಲ್ಲ ಅಂತ ಅವರನ್ನೇ ಕೇಳ್ಕೊಳ್ಳಿ. ಗೈರು ಆಗಿರುವವರು ರೈತರ ಪರವಾಗಿಲ್ಲ ಅನ್ನೋದು ಅರ್ಥ. ನಾನು ಸಹ ಮಂತ್ರಿ ಆಕಾಂಕ್ಷಿ ಇದ್ದೀನಿ. ಭಾರತ ದೇಶದಲ್ಲಿ ನಾನೊಬ್ಬನೇ ನನ್ನ ಸಮುದಾಯದಿಂದ ಶಾಸಕ ಆಗಿರೋದು. 2 ಬಾರಿ MLA ಆಗಿ ಆಯ್ಕೆಯಾಗಿದ್ದೇನೆ. ಅಲೆಮಾರಿ ಸಮುದಾಯದಲ್ಲಿ ಹುಟ್ಟಿ ನಾನು MLA ಆಗಿದ್ದೀನಿ. ನನ್ನ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ, KGF ಶಾಸಕಿ ರೂಪಕಲಾ ಕ್ಯಾಬಿನೆಟ್ ರ್ಯಾಂಕ್ ಸ್ಥಾನಮಾನ ಸಿಕ್ಕಿದೆ. ನಂಜೇಗೌಡರಿಗೆ ಕೋಮಲ್ ಅಧ್ಯಕ್ಷರ ಸ್ಥಾನ ಕೊಟ್ಟಿದ್ದಾರೆ. ಏನೂ ಇಲ್ಲದೆ ಇರುವ ಶಾಸಕ ನಾನೊಬ್ಬನೇ. ಇನ್ನು ಅಲೆಮಾರಿ ಸಮುದಾಯದವರು ಶಾಸ್ತ್ರ ಹೇಳ್ಕೊಂಡು ಭಿಕ್ಷೆ ಬೇಡ್ಕೊಂಡೇ ಇರಬೇಕು. ಭಾರತ ದೇಶದಲ್ಲಿ ಇದ್ದೇವೆ, ನನಗೆ ಮಂತ್ರಿ ಸ್ಥಾನ ಬೇಕು ಅಂತ ಕೋಮಲ್ನಲ್ಲಿ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಯಾವುದೇ ಆಗಲಿ ಸಚಿವ ಸ್ಥಾನ ಕೊಡ್ತೀವಿ ಅಂತ ಯಾರನ್ನ ಹೇಳಿರೋದು ಯಾವುದು ಅಂತ ಮ್ಯಾಟ್ರ್ ಯಾವುದು ಇಲ್ಲ. ಆದ್ರೂ ನನ್ನ ಆಕಾಂಕ್ಷಿನೇ. ಹೌದು, ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗದಲ್ಲಿ ಅಲೆಮಾರಿ ಬುಡಕಟ್ಟ ಸಮಾಜದಲ್ಲಿ, ಭಾರತ ದೇಶದಲ್ಲಿ ಅಲೆಮಾರಿ ಬುಡಕಟ್ಟು ಸಮಾಜ, ಈ ದೇಶದಲ್ಲಿ ಯಾರಾದ್ರೂ ಕಟ್ಟೆ ಕಡೆಯ ಸಮಾಜ ಅಂತ ಯಾರಾದ್ರೂ ಇದಾರೆ ಅಂದ್ರೆ ಅದು ಅಲೆಮಾರಿ ಸಮಾಜಗಳು. ಅದರಲ್ಲಿ ನಾನೊಬ್ಬ. ಭಾರತ ದೇಶದಲ್ಲಿ ಮೊದಲನೇ MLA ಆಗಿದ್ದು ನಾನೇ, 2ನೇ MLA ಆಗಿದ್ದು ನಾನೇ. ಈ ದೇಶದಲ್ಲಿ ಯಾವ್ದಾದ್ರೂ ಒಂದು ಜಾತಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಇದು ಅಲೆಮಾರಿ ಸಮಾಜಗಳಿಗೆ ಅನ್ಯಾಯ ಆಗಿರೋದು. ಭಾರತ ದೇಶದಲ್ಲೇ 2 ಬಾರಿ ಶಾಸಕನಾಗಿದ್ದೀನಿ ನಾನು. ನನಗೆ ಕೊಡದೆ ಯಾರು ಕೊಡ್ಬೇಕು? ನಾನು ಅದ್ರ ಮೇಲೆ ಆಕಾಂಕ್ಷಿ, ಫುಲ್ ಆಕಾಂಕ್ಷಿ ನಾನು. ಇಲ್ಲ, ತಪ್ಪು. ಸಿದ್ದರಾಮಣ್ಣ ಅವರು ಯಾವುದೇ ಆತರ ಹೇಳಿಲ್ಲ. ಇವತ್ತು ನೋಡಿ, ನಾನು ಅಷ್ಟೇ SN ನಾರಾಯಣಸ್ವಾಮಿ ಅವರು ಬೋರ್ಡ್ ಚೇರ್ಮನ್ ಕ್ಯಾಬಿನೆಟ್ ರ್ಯಾಂಕ್ ಅಲ್ಲಿ ಇದ್ದಾರೆ. ನಮ್ಮ ರೂಪಮ್ನವರು ಕ್ಯಾಬಿನೆಟ್ ರ್ಯಾಂಕ್ ಅಲ್ಲಿ ಇದ್ದಾರೆ. ನಂಜೇಗೌಡರು ಅಧ್ಯಕ್ಷರಾಗಿದ್ದಾರೆ. ನಾನು ಒಬ್ಬನೇ. ಇವಾಗ ಮುಂದಿನ ದಿನಗಳಲ್ಲಿ ನನಗೆ ಬೇಕು ಅಂತ ಕೇಳ್ತೀನಿ. ಅದನ್ನ ಏನ್ ಇಷ್ಟೊತ್ತು ಭಾರತ ದೇಶದಲ್ಲಿ ನಾನು ಒಬ್ಬನೇ ಇರೋದು. ನಮ್ಮನ್ನು ಗುಡಿಸ್ಬೇಕು, ಯಾರನ್ನ ಗುಡಿಸ್ಬೇಕು ಈ ದೇಶದಲ್ಲಿ? ಇನ್ನ ಭಿಕ್ಷೆ ಮಾಡ್ಕೊಂಡಿರ್ಬೇಕಾ ನಾವು? ಶಾಸ್ತ್ರಗಳು ಹೇಳ್ಕೊಂಡಿರ್ಬೇಕಾ? ಮನೆ ಇವಾಗ ಅಲ್ಲಾಡ್ಕೊಂಡಿರ್ಬೇಕಂತ ಈ ಸಮಾಜನು ಅಲ್ದಾಡ್ಕೊಂಡಿರ್ಬೇಕು. ನಾವು ತಯಾರಾಗಿಲ್ಲ. ಇನ್ಮೇಲೆ ನಾವು ಈ ಸಮಾಜದಲ್ಲಿ ಪ್ರಜೆಗಳು ಅಂತ ಗೊತ್ತಾಗ್ಬೇಕು. ಈ ಸಮಾಜದಲ್ಲಿ ನಾವು ಇದೀವಿ. ಭಾರತ ದೇಶದಲ್ಲಿ ಹುಟ್ಟಿರೋರು ನಾವು, ಈ ಭಾರತ ದೇಶದ ಮಣ್ಣಲ್ಲಿ ಹುಟ್ಟಿರೋರು ನಾವು ಇದೀವಿ. ರಾಜ್ಯಕ್ಕೆ, ದೇಶಕ್ಕೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನನಗೂ ಮಂತ್ರಿ ಸ್ಥಾನ ಬೇಕು. SN ನಾರಾಯಣಸ್ವಾಮಿ ಬಂದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ನೀವು ಫೋನ್ ಮಾಡಿ ಕೇಳ್ಬೇಕು, ಯಾಕೆ ಬಂದಿಲ್ಲ ಅಂತ ನೀವು ಫೋನ್ ಮಾಡಿ ಕೇಳ್ಬೇಕು. ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಡೈರೆಕ್ಟ್ ಅವ್ರು ಬರೋದಕ್ಕೆ ಅವಕಾಶ ಇದೆ. ಡೈರೆಕ್ಟ್ ಆಗಿ ಬರೋದಕ್ಕೆ ಅವಕಾಶ ಇದೆ. ಬಂದಿಲ್ಲ ಅವರು, ಅದು ಅವ್ರನ್ನ ಕೇಳಬೇಕು. ನಾವು ನಂಜೇಗೌಡ ಅನ್ನೋರು ನಾಮಿನೇಷನ್ ಹಾಕ್ಬೇಕು, ನೀವು ಬರಬೇಕು ಅಂತ ಹೇಳಿದ್ರು. ನಮ್ಮ ನಜೀರಣ್ಣ ಅವರು, ರಮೇಶ್ ಕುಮಾರ್ ಅವರು, ನೀವು ಹೋಗಿ ನಂಜೇಗೌಡರ ಜೊತೆ ನಾಮಿನೇಷನ್ ಹಾಕ್ಬಿಟ್ಟು ಆಗೋವರೆಗೂ ಅಲ್ಲಿ ಇದ್ಬಿಟ್ಟು ಬರಬೇಕು ಅಂತ ನಮಗೆ ಇನ್ಸ್ಟ್ರಕ್ಷನ್ ಇತ್ತು. ನಾವಿಬ್ರು, ನಮ್ಮ ಅನಿಲ್ ಅಣ್ಣ ಅವರು, ನಾನು ಇಬ್ರು ನಂಜೇಗೌಡರ ಜೊತೆ ಬಂದಿದ್ದೀವಿ. ನಾಮಿನೇಷನ್ ಹಾಕಿದ್ವಿ. ಅವ್ರ ಅಧ್ಯಕ್ಷರಾಗಿ, ವಿನಾಮಿನೇಷನ್ ಅಧ್ಯಕ್ಷರಾಗಿ ಅವ್ರ ಜೊತೆಯಲ್ಲಿ ಇದ್ದೀವಿ. ಅವ್ರ ಧನ್ಯವಾದ ತಿಳಿಸಿ ನಾವು ಹೊರಡ್ತೀವಿ. ಒಬ್ಬರು ನಿರ್ದೇಶಕರು ಬಂದಿಲ್ಲ ಅಂದ್ರೆ, ರೈತರ ಸಂಸ್ಥೆನಲ್ಲಿ ನಿರ್ದೇಶಕರು ಬಂದಿಲ್ಲ ಅಂದ್ರೆ ಅವರ ಮನಸ್ಥಿತಿ ಹೆಂಗಿರುತ್ತೆ ಅಂದ್ರೆ, ರೈತರ ಬಗ್ಗೆ ಅವ್ರ ಕಾಳಜಿ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ರೈತರ ಬಗ್ಗೆ ಕಾಳಜಿ ಇಲ್ಲ ಅವ್ರಿಗೆ.